ಬಿಜಾಪುರ ಜಿಲ್ಲೆಗೆ ತಿರುಗಿ ನೋಡುವಂಥ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆ ಸರಿಯಾಗಿ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ಇವತ್ತು ಬೆಟ್ಟಿಂಗ್ನಂಥ ದಂಧೆ ನಡೆಸುವಂಥವರು ಭಾಳ ಆರಾಮಾಗಿ ನಗರದಲ್ಲಿ ಓಡಾಡ್ತಾ ಇದ್ದಾರೆ. ಬೆಟ್ಟಿಂಗ್ ದಂಧೆಯಲ್ಲಿ ಹಲವಾರು ಉನ್ನತ ಮಟ್ಟದ ದೊಡ್ಡ ದೊಡ್ಡ ಫ್ಯಾಮಿಲಿಯ ಮನೆತನದ ಮಕ್ಕಳು ಇವತ್ತು ಸಂಪೂರ್ಣ ಹಾಳಾಗಿ ಹೋಗಿದ್ದಾರೆ. ಬೆಟ್ಟಿಂಗ್ ದಂಧೆ ನಡೆಸುವಂಥವರು ರಾಜಕೀಯ ಕೆಲವೊಂದು ಪಕ್ಷ ಧುರೀಣರಾಗಿದ್ದಾರೆ. ಹೀಗಾಗಿ ಅವರಿಗೆ ಅಧಿಕಾರಿಗಳು ಕ್ರಮ ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹಿಂದೆನೂ ಕೂಡ ನಾನು 8-7 ವರ್ಷ ಹಿಂದೆ ಒಂದು ಸಲ ಪತ್ರಿಕಾ ಮಾಧ್ಯಮನ ಉದ್ದೇಶಿಸಿ ಮಾತನಾಡಿದೆ ಬೆಟ್ಟಿಂಗ್ ದಂಧೆ ಬಗ್ಗೆ. ಏನು IPL ಇವೆಲ್ಲ ನಡೀತಾವೆ, ಇವ್ರು ಬಂದ ಕೂಡಲೇ ಈ ದಂಧೆ ಚುರುಕಾಗ್ತದೆ. ಅದಕ್ಕೆ ಯಾವುದೂ ಐಡೆಂಟಿಫೈ ಇಡೋಂಗಿಲ್ಲ. ಅವ್ರು ಯಾರು ಇವರೇ ಅಂತ ತಿಳಿಸಿದವ್ರಿಗೂ ಪೊಲೀಸರು ಕೂಡ ಅದನ್ನು ಇದು ಮಾಡ್ತಾಯಿಲ್ಲ. ಆವಾಗ ನಾನು ಹೇಳಿದಾಗ ಸ್ವಲ್ಪ ಕಡಿವಾಣ ಹಾಕಿದರು. ಯಾಕೆ ಈ ಪ್ರಕರಣ ನನ್ನ ಗಮನಕ್ಕೆ ಬರ್ತಾವಂದ್ರೆ ಇದು ಆದ ನಂತರ ಮನೆಯಾಗ ಗೊತ್ತಿರೋಂಗಿಲ್ಲ, ಸಾಲ ಮಾಡಿರ್ತಾರೆ. ಬಡ್ಡಿ ಹಿಂಗೆ ಯಾರ ಕಡೆನೋ ಫೈನಾನ್ಸು ಪ್ರೈವೇಟಾಗಿ ತೊಗೊಂಡಾಗ ವಾಪಸ್ ಕೊಡೋ ಮುಂದಾಗ ತಕರಾರು ಬಂದಾಗ ನಮ್ಮ ಹತ್ರ ಬರ್ತಿರ್ತಾರೆ. ಈಗ ನಮ್ಗೆ ಹುಡುಗ ಹಿಂಗೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾನ, ಅವ್ರ ಮನೆಗೆ ಬಂದು ಇಷ್ಟು ಕೊಡೋದು ಕೇಳ್ತಾರೆ, ನೀವು ಏನಾದರೂ ಮಾಡಿ ಸೆಟೇಟ್ ಮಾಡಿರಿ ಅಂತ ಹೇಳ್ತಿರ್ತಾರೆ ನಮ್ಮ ಕಡೆ. ಅವಾಗ ನನ್ನ ಗಮನಕ್ಕೆ ಯಾಕೆ ಬಂತು, ಒಳ್ಳೆ ಹುಡುಗ, ಯಾವುದೋ ಒಂದು ಸಣ್ಣ ಹೆಬಿಟು ಇಲ್ಲಲ್ಲ ಇವನಿಗೆ, ಯಾವುದೋ ಸಣ್ಣ ಚಟ ಇಲ್ಲಾರ್ದವ ಇಷ್ಟು ಹೆಂಗೆ ಕೋಟಿಗಟ್ಟಲೆ ದುಡ್ಡು ಹಾಳಾಯಿತು ಅಂದರೆ ಅವಾಗ ಗಮನಕ್ಕೆ ಬರಾಯ್ತಾ. ಇದು ಆನ್ಲೈನ್ ಒಳಗೆ ಅವರು ಆಟ ಆಡೋದು, ಬೆಟ್ಟಿಂಗನ್ನು ದಂಧೆ ನಡೆಸುವಂಥದ್ದು ಗೊತ್ತಾಗ್ತದೆ. ಇದು ಬಿಜಾಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಅವ್ಯಾತವಾಗಿ ನಡೀತದೆ. ಇದು ಕಂಟ್ರೋಲ್ ಆಗ್ತಾಯಿಲ್ಲ. ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು, ಇದನ್ನು ಕಂಟ್ರೋಲ್ ತರಬೇಕು. ಅವ್ರು ಯಾರಾದ್ರೆ ಅವರು ಗುರುತಿಸಿ ದಂಧೆ ನಡೆಯುವಂಥವ್ರಿಗೆ ಗುಂಡಾ ಆ್ಯಕ್ಟು ಇಂಥದ್ರಲ್ಲಿ ಅವ್ರನ್ನ ಫಿಟ್ ಮಾಡಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಮೊದಲೇದಾಗಿ. ಎರಡನೇದು, ಬಿಜಾಪುರ ನಗರದಲ್ಲಿ ಕೂಡ ಭಾಳಷ್ಟು ಪ್ರಕರಣಗಳು, ಮರ್ಡರ್ಗಳು, ಶೂಟ್ ಮಾಡುವಂಥದ್ದು, ಹಗಲು ಹೊತ್ತಿನಲ್ಲೇ ಚಾಕು ಹಾಕಿ ಕೊಲೆ ಮಾಡುವಂಥದ್ದು ಸಾರ್ವಜನಿಕ ಎದುರುಗಡೆನೇ, ಯಾವುದೇ ಭಯ ಇಲ್ಲದೇನೆ. ಯಾಕಂದರೆ ಇವತ್ತು ಅವ್ರಿಗೆ ಯಾವುದೂ ಹೆದರಿಕಿಲ್ಲ, ಅಂಜಿಕಿಲ್ಲ. ಒಳಗೆ ಹೋದ್ರೆ 4 ದಿನದಿಂದ ಹೊರಗೆ ಬರ್ತೀನಿ ಅನ್ನೋಂಥ ಸೆಂಟೆನ್ಸ್ ಅವ್ರ ಬಾಯಿಂದ ಕೆಲವೊಬ್ಬರಲ್ಲಿ ಬರ್ತಾಯಿದೆ. ಇದು ಅಪರಾಧಗಳು ಹೆಚ್ಚಾಗಲಿಕ್ಕೆ ಕಾರಣ. ಇದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದ್ರ ಜೊತೆ ಇತ್ತೀಚಲಾಗಿ ಇನ್ನೊಂದು ಪ್ರಕರಣ ಅಲ್ಲೆಲ್ಲಿ ಕೇಳ್ತಾ ಇದ್ದದ್ದು ಭೂ ಹಗರಣ ಬಗ್ಗೆ. ಭೂ ಹಗರಣ, ಭೂಗೌಡರು ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಕರಣಗಳಾಗ್ಯಾವ. ಕಳೆದ 6 ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ನಲ್ಲಿ ಒತ್ತಾಯ ಮಾಡಿದ್ದೆ ಸರ್ಕಾರಕ್ಕೆ. ಅವ್ರು ನಮ್ಮದೇ ಸರ್ಕಾರ ಇತ್ತು. ಅವರು ನಮ್ಮದು ಕೇಂದ್ರ ರಾಜ್ಯದಲ್ಲಿ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರಿಗೊಂದು ಪತ್ರ ಬರೋದು, ಇದನ್ನು SIT ಏನೋ ಇತ್ತಲ್ಲ, COD ಕ್ಯಾನ್ಸಲ್ ಮಾಡಿ SIT ಮಾಡಿದ್ದಾರೆ. ಅದಕ್ಕೆ ವಹಿಸಿ ತನಿಖೆ ಮಾಡಿರಿ ಅಂತ ಒಂದು ಪತ್ರ ಬರೆದಿದ್ದೆ ಅವಾಗ ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ, ಕಮಿಷನರ್ ಅವರು. ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಮಾಡೋದ್ರಾಗ ಎಲ್ಲ ಸರಿ ಮಾಡಿಕೊಂಡ್ರು. ಮತ್ತು ಅದೇ ನಡೀತಾ ಇದೆ, ಪ್ರಕರಣ ಮೇಲೆ ಪ್ರಕರಣಗಳು. ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡೋದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಿದೆ. ನನ್ನ ಕಡೆ 10 ಪ್ರಕರಣಗಳು ಬಂದಿದ್ದು. ನಾನು ಭಾಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದು, ಕೆಲವೊಂದು ಪೊಲೀಸ್ ಗಮನಕ್ಕೆ ಬರದೇನೂ ಕೂಡ ನಾವು ಅದನ್ನು ಸೆಟ್ರೇಟ್ ಮಾಡಿ ಮುಗಿಸಿದ್ದು ಕೂಡ ನಾನು ಉದಾಹರಣೆ ನನ್ನ ಕಡೆ ಇದ್ದಾವೆ. ಒಬ್ಬ ಅಧಿಕಾರಿ 10 ವರ್ಷ ಉಪನೋಂದಣಾಧಿಕಾರಿಯಾಗಿ ಇದ್ದದ್ದು ಇದಕ್ಕೆ ಕಾರಣ ಅನ್ನುವಂಥ ಭಾಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ. ಕಳೆದ 2016ರಿಂದ ಇಲ್ಲಿವರೆಗೆ ಒಬ್ಬ ಅಧಿಕಾರಿ, ಉಪನೋಂದಣಾಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ್ದು, ಅವನ್ನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತಾಯಿದೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿ ಬರ್ತಾಯಿದೆ. ಬರೀ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ, ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ. ಅವಾಗ ಒಂದು 6 ತಿಂಗಳು ಅಷ್ಟೇ ಒಂದು ಬದಲಾವಣೆ ಮಾಡಿದ್ರು. ಅವ್ನು 4-5 ತಿಂಗಳು ಮತ್ತು ಅವನ ಮ್ಯಾಗ ಒಂದು ಎಲಿಗೇಷನ್ ಮಾಡೋಕೆ ಹಚ್ಚಿ ರಿಟರ್ನ್ ಮತ್ತು ಅವನ್ನ ಹೊಳ್ಳಿ ಅದೇ ಅಧಿಕಾರಿನ ತಂದು ಕೂಡಿಸಿದ್ರು. ಇದು ರಾಜಕೀಯ ಕೈವಾಡ, ರಾಜಕೀಯ ತೀರ್ಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ. ನಮ್ಮ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರಗಳು, ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ವರ್ಗಾವಣೆ ಇದು
ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ವರ್ಗಾವಣೆಗಳು ಯಾರು ಅಧಿಕಾರಿಗೆ ಬೇಕು ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ನಡೆದು ಬಂದದ. ಇದು ನನಗೂ ಕೂಡ ಗೊತ್ತಿತ್ತು. ನಾನು ಶಾಸಕನಿದ್ದಾಗ ಒಂದು ಪ್ರಕರಣ ಕೂಡ ಇಂಥ ಕಂಡು ಬಂದಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ನನಗೆ ರಾಜಕೀಯ ಅನುಭವ 94ರಿಂದ ಹೆಚ್ಚು ಅನುಭವ. 94ರಿಂದ 2004ಕ್ಕೆ ನಾನು MLA ಆದ, 2008ಕ್ಕೆ ಒಂದು ಸಲ ಆದೆ. ಅವಾಗ ಒಂದು ಪ್ರಕರಣಗಳು ಭೂ ಹಗರಣಗಳು ಯಾವು ನಡೀಲಿಲ್ಲ. ಇದು ಭಾಳ ದೊಡ್ಡ ಜಾಲದಿತ್ತು, ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ. ನಾನು ಸಬ್ ರಿಜಿಸ್ಟ್ರಿ ಮಾಡಿ ಅನ್ನೋ ತಿಳಕ್ಕೆ ಹೋಗಿಲ್ಲ. ಇದಕ್ಕೆ ಬಾಂಡ್ ರೈಟ್ರು ಶಾಮೀಲಾಗಿರ್ತಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಐಡೆಂಟಿಟಿ ಕಾರ್ಡ್ ಮಾಡಿಕೊಡೋರು, ಆಧಾರ್ ಕಾರ್ಡ್ ಮಾಡಿಕೊಡೋರು, ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡುಪ್ಲಿಕೇಟು ಅವ್ರಿಗೆ ID ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಜಾಲನೆ ಇಲ್ಲಿ ಐತಿ. ಅದರಲ್ಲಿ ಕೂಡ ರೆವಿನ್ಯೂ ಇಲಾಖೆಯವರು ಕೂಡ ಭಾಳಷ್ಟು ಮಂದಿ ಇದರ ಶಾಮೀಲಾಗ್ಯಾರ. ಇದು ನಾನು ಒತ್ತಾಯ ಮಾಡ್ತೀನಿ, ಇದನ್ನು COD ಕೊಡಬೇಕು. COD ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು. ಅವ್ರಿಗೆ ಯಾರ್ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು. ಅವ್ರಿಗೆ ಹೆಂಗೆ ತುಡುಗಾದಕರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಹೋಗಿ ಅರ್ಜಿ ಬರೆದಿರ್ತಾರೆ, ತುಡುಗರು ಸಿಕ್ಕ ಕೂಡಲೇ ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ. ಕೆಲವೊಂದು ಒಯ್ದು ಸರ ಬಜಾರ್ಕೋ ಎಲ್ಲಿ ತುಡುಗಲಿ ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತೋರಿಸಿದ್ದು ಅಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ COD ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನು ಅವ್ರಿಗೆ ಹಸ್ತಾಂತರ ಮಾಡಬೇಕು. ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದನ್ನು ನಾನು ಒಂದು 15 ದಿವಸ ಇಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಪತ್ರಿಕಾ ಸಭೆಯಲ್ಲಿ ಹೇಳಿದರು, ಇದು ನನ್ನ ಕ್ಷೇತ್ರಕ್ಕೂ ಒಬ್ಬ ವ್ಯಕ್ತಿ ಈ ಥರ ಮಾಡಿದಾನ, ಅದು ರೆಡ್ಡಿ ಅನ್ನೋವಂಥ ಹೆಸರು ನಾನು ನೋಡಿದೆ. ಅದನ್ನು ನಾನು ಒಂದು ವಾರದಲ್ಲಿ ಅದನ್ನು ಕ್ರಮ ತೊಗೊಳಕ್ಕೆ ಹೇಳ್ತೀನಿ. ಇದಕ್ಕೊಬ್ಬ ನೋಡಲ್ ಅಧಿಕಾರಿ ನೇಮಿಸ್ತೀನಿ. ಇದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಹೇಳಿದರು. ಅದು ಆದ ನಂತರ ಯಾವುದೇ ರಿಸಲ್ಟ್ ಬಂದಿಲ್ಲ. ಅದ್ರ ಪ್ರಕರಣಗಳು ಮತ್ತೆ ಆಗ್ತಾಯಿಲ್ಲ. ಎಷ್ಟು ಜನರಿಗೆ ತೊಂದರೆ ಆಗಿದೆ ಅಂದರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ತೊಗೋಬೇಕಂದ್ರೆ ರಗಡೆ ಆಗಿತ್ತು. ಸಾಮಾನ್ಯ ಮಧ್ಯಮ ವರ್ಗದ ನೌಕರಸ್ಥ SDCನೋ FDCನೋ ಗುಮಾಸ್ತೋ ಒಂದು ಪ್ಲಾಟ್ ತೊಗೋಬೇಕಂದ್ರೆ 20-30 ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗನ್ನು ಮಾಡಿ ತೊಗೊಂಡಿರ್ತಾನೆ. ಮುಂದೆ ಅವನು ಪ್ಲಾಟಿಯಲ್ಲಿ ಇರೋಂಗಿಲ್ಲ, ಉತ್ತಾರಿ ಚೇಂಜ್ ಆಗಿ ಮತ್ತೊಬ್ಬರು ಮಾಲಕರು ಬಂದು ಕೂತ್ಬಿಟ್ಟಿರ್ತಾರೆ. ಏನು ಮಾಡೋಕೆ ಇಡೀ ಜೀವನದ ಒಂದು ಸಂಪಾದನೆ ಪೂರ್ತಿ ಮತ್ತೊಬ್ಬರು ಪಾಲಾಗದಾಗ ಕೋರ್ಟಿಗೆ ಹೋದ್ರೆ ಜಲ್ದಿ ಇತ್ಯರ್ಥ ಆಗಂಗಿಲ್ಲ, ಪೊಲೀಸ್ ಕೇಸ್ ಕೊಟ್ರೆ ಜಲ್ದಿ ಬಗೆಹರಂಗಿಲ್ಲ. ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋತ ಹೋಗ್ಬಿಡ್ತೀವಿ. ಮುಂದೆ ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತರೋದು, ಇದು ಮಾಡೋದು, ಇದು ಸಾಮಾನ್ಯವಾಗಿ ನಡೀತಾ ಇರೋದು. ಭಾಳಷ್ಟು ಮಂದಿ ಮೋಸ ಹೋಗ್ಯಾರ, ಭಾಳಷ್ಟು ಮಂದಿ ತೊಂದರೆಗೆ ಹಾಕಿ. ನನ್ನ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ. ನಾನು 2000 ಹೊತ್ತಿಗೆ ನನಗೆ ಡೇಟ್ ನೆನಪು ಬರತ್ತಿಲ್ಲ. ಅವಾಗ ನಾನು ಒತ್ತಾಯ ಮಾಡೋಕ್ಕೆ ಸ್ವಲ್ಪ ಚೇಂಜ್ ಆಗಿತ್ತು. ಸಬ್ ರಿಜಿಸ್ಟ್ರಿ ಚೇಂಜ್ ಮಾಡಿದ್ರು. ಬಂದು ಇಲಾಖೆ ಆಫೀಸ್ನಾಗ ಸ್ವಲ್ಪ ಸ್ವಚ್ಛಾಗಿ ಭಾಳ ಮಂದಿ ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು. ಅವಾಗ ನಾನು ಮಾಡಿದ್ವಿ ಉಪನೋಂದಣಾಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ಅನ್ನುವಂಥ ಆರೋಪವನ್ನು ಆ ಸಂದರ್ಭದಲ್ಲಿ ನಾನು ಪತ್ರಿಕಾ ಸಭೆಯಲ್ಲಿ ಮಾಡಿದ್ದೆ. ಈಗ ಅದು ಹುಡುಕಾಡಾತಿ ಜೆರಾಕ್ಸ್ ಸಿಗೋದಾಗಿದ್ದವು. ಮನೆ ಎಲ್ಲ ನಮ್ಮ ಮನೆಯಾಗ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವೊಂದು ಪೇಪರ್ಸ್ ಹಾಳಾಗಿ ಹೋಗ್ಯಾವ. ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲ್ಲೆಲ್ಲಿ ನಾವು ಹುಡುಕದಕ್ರೆ COD ತನಿಖೆ ನಡೆಸಲು CMಗೆ ಮನೆ ಮೇಲೆ ಕೊಟ್ಟಿದ್ದೆ ನಾವು. ಇವತ್ತು ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೋದು. ಮಾನ್ಯ ಕಂದಾಯ ಸಚಿವರು ಕೂಡ ಯುವಕರಿದ್ದಾರೆ, ಅನುಭವಿಗಳಿದ್ದಾರೆ. ಅವರು ಭಾಳಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ, ಒಳ್ಳೆಯ ಉತ್ತಮವಾದಂಥ ಒಂದು ಅನುಭವದಿಂದ ಅವರು ಈ ಕಂದಾಯ ಇಲಾಖೆನ ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ರಿಜಿಸ್ಟ್ರೇಷನ್ನು ಅವು ಇವೆಲ್ಲ ಕೆಲವೊಂದು ಇದು ಮಾಡಿದ್ದಾರೆ. ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಪತ್ರ ಬರ್ತೀನಿ. ಕೃಷ್ಣ ಬೈರೇಗೌಡರು ಭಾಳ ಆತ್ಮೀಯರಿದ್ದಾರೆ. ನಾನು ಶಾಸಕನಿದ್ದಾಗ, ಮಂತ್ರಿ ಇದ್ದಾಗ ಅವರು ಶಾಸಕರಾಗಿದ್ದರು. ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡ್ತೀನಿ, ಪತ್ರವನ್ನು ಬರಿತೀನಿ. ಇವತ್ತು ನಾನು ಅದೇ ಎಲ್ಲ ಪತ್ರಿಕಾ ಮಾಧ್ಯಮದ ಜೊತೆ ಹಂಚ್ಕೊಂಡೇ ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು ಪತ್ರ ಬರೆದು. ಇದು ಒಂದು ತಿಂಗಳಲ್ಲಿ COD ತನಿಖೆ ಹೋಗದೆ ಇದ್ದರೆ ಹೋರಾಟ. ಯಾರು ಸಂತ್ರಸ್ತರಿದ್ದಾರೆ, ಸಂತ್ರಸ್ತಂದ್ರೆ ಇದರಿಂದ ತೊಂದರೆ ಆಗ್ಯದ, ಅವರೆಲ್ಲರನ್ನು ಸೇರಿಸ್ಕೊಂಡು ನಾನು ಹೋರಾಟ ಮಾಡಬೇಕನ್ನುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಇದಕ್ಕೆ ಚುರುಕು ಕೊಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ
ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಅವ್ರು ಹೇಳೋಕೆ ಭಾಳಷ್ಟು ನನಗೆ ಖುಷಿಯಾಗಿತ್ತು. ಮಂತ್ರಿನೇ ಎದ್ದು ಕೂತಾರಲ್ಲಪ್ಪ ಈ ವಿಷಯ ಬಗ್ಗೆ, ಅವರೇ ಭಾಳಷ್ಟು ಇದನ್ನು ಇಂಟ್ರೆಸ್ಟ್ ತೊಗೊಂಡಾರ, ಆಸಕ್ತಿ ವಹಿಸ್ಯಾರ, ಇನ್ನು ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ಬಂದುಬಿಡ್ತದ ಅಂತ ನಾನು ಮಾಡಿದ್ದೆ. ಅದಾದ ಮೇಲೆ ಮತ್ತೆ ಸಪ್ಪಗಾಗಿಬಿಟ್ಟದು. ಮತ್ತೆ 3 ಪ್ರಕರಣ ಆಗ್ಯಾವ, 3-4 ಪ್ರಕರಣ ಆಗ್ಯಾವ. ಇದ್ರ ಉದ್ಯಮಿದಾರರು ಅದಾರ, ಶಾಮೀಲ್ ಅದಾರ, ಭಾಳಷ್ಟು ಮಂದಿ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಆರೋಪ ಸಾಬೀತಾಗುತ್ತಾನೆ, ಆರೋಪಿ ಅಂತ ನಾನು ಹೇಳಕ್ಕೆ ಬರೋಂಗಿಲ್ಲ. ಇದ್ರಿಗೆ ಎಲ್ಲ ಸಮಾಜದವ್ರು ಅದಾರ, ಎಲ್ಲ ಸಮಾಜದ ಜನರು ಅದಾರ, ಗುಂಡಾಗಳು ಅದಾರ, ಮತ್ತು ಮೋಸ ಹೋದವ್ರಂತೂ ಸಾಮಾನ್ಯ ಜನ. ಮೋಸ ಹೋದವರು ಎಲ್ಲ ಕಮ್ಯುನಿಟಿ ಇದ್ದಾರೆ. ಇಲ್ಲೇ ನನ್ನ ಹತ್ರ ಭಾಗವಾನ್ ಅವ್ರದ್ದೊಂದು ಕೇಸ್ ಬಂದಿತ್ತು, ಸಿರ್ಲಕರ್ ಅವ್ರ ಕೇಸ್ ಬಂದಿತ್ತು, ಭಾಳ ಪ್ರಕರಣಗಳು ಬಂದಿತ್ತು. ಅಲ್ಲೇ ಹೊರಗೆ ಮಾಡದೆ ಮುಗಿಸಿದ್ವಿ. ಯಾವ ಮಾಡಿದ್ದ ಅವ್ನು ಜೈಲಿಗೆ ಹೋದ, ಒಳಗೆ ಬಂದನ ಆರಾಮಾಗಿ ಅಡ್ಡಾಡತ್ತಾರ. ಅನುಭವ ಆಗಿಬಿಟ್ಟು ಕಾಣಿಸ್ಕೊಂಡು ಬಹುತೇಕ ಅನುಭವ ಆದ್ಮೇಲೆ ಮತ್ತೆ ಅದನ್ನೇ ಮಾಡಾತಾರೆ ಅಂತ ಅನ್ಸಾತದ. ಒಂದು ಅರ್ಥ ಆಗ್ತಾಯಿಲ್ಲ, ಈ ಆಸ್ತಿದಾರ ಮಾಲಕ ಈ ಊರಾಗಿಲ್ಲ ಅನ್ನುವಂಥದ್ದು ಅವ್ರು ಕಂಡು ಹಿಡಿತಾರೆ ಫಸ್ಟ್. ನೀವು ಮುಂಬೈಕೋ ಬೆಂಗಳೂರಿಗೋ ಬೇರೆ ಬೇರೆ ಪುಣಾಕ್ಕೂ ಇರ್ತಾರನ್ನು ಗೊತ್ತು ಮಾಡಿಕೊಂಡು, ಅವ್ರು ಬಿಜಾಪುರ ಸಂಪರ್ಕ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು, ಆ ಏಜಿಂದೇ ಒಂದು ಇನ್ನೊಬ್ಬರು ಕ್ಯಾಂಡಿಡೇಟು ತಯಾರು ಮಾಡಿ ಆ ಹೆಸರಿಗೆ ಅವ್ನು ಫೋಟೋ ಕುಂಡ್ರಿಸಿ ಉತಾರಿ ಐಡೆಂಟಿ ಕಾರ್ಡು ಮತ್ತು ಆಧಾರ್ ಕಾರ್ಡ ಮತ್ತು ನಮ್ಮದು ಉತಾರಿ ಯಾವ್ದು ಮುಗಿದೋಗ್ಬಿಡ್ತು. ಉತಾರಿ ಮಾಡ್ಕೊಂಡು ಒಯ್ದರೆ ಸಬ್ ರಿಜಿಸ್ಟ್ರ್ ಆಫೀಸ್ನ ಬತ್ತು ಹೊಚ್ಕೊಂಡ್ಬಿಡ್ತಾರೆ ಅವ್ರು. ಅವ್ರದ್ದೇನು ಹುಡುಕಾಡಕ್ಕೆ ಹೋಗಂಗಿಲ್ಲ. ಇದನ್ನು ಯಾರು ವ್ಯವಸ್ಥಿತವಾಗಿ ಬಿಜಾಪುರದಲ್ಲಿ ದೊಡ್ಡ ಗ್ಯಾಂಗ್ ಐತಿ. ಬಿಜಾಪುರ ಭಾಳ ದೊಡ್ಡ ಗ್ಯಾಂಗ್ ಅದ. ಅವರು ಇವರು ಎಲ್ಲ ಸೇರಿಕೊಂಡು ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸು ಎಲ್ಲ ಗಿರ್ಕಿ ಹೊಡಿತದೆ. ಎಲ್ಲರೂ ಒಂದು ರೌಂಡ್ ಅದ, ಇದ್ರ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ದೊಡ್ಡ ಟೀಮ್ ಅದ. ಹೆಣ್ಣಿದ್ರೆ ಹೆಣ್ಣು ಫೋಟೋ ತಯಾರು ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳಾದ್ರೆ ಗಂಡ್ಮಕ್ಳು ಫೋಟೋ ಮಾಡ್ತಾರೆ. ಯುವಕರು ವಯೋವೃದ್ಧರು ಎಲ್ಲರೂ ಅವರು ಯಾವ ವಯಸ್ಸಿನ ತಕ್ಕ ಆ ಥರ ಕ್ಯಾಂಡಿಡೇಟ್ಗೆ ರೆಡಿ ಮಾಡ್ಕೊಂಡು ಇದು ದೊಡ್ಡ ವಂಚನೆ ಬಿಜಾಪುರ ನಗರದಲ್ಲಿ ನಡೆದಿದೆ. ಇದು COD ತನಿಖೆ ಹೋಗ್ಬೇಕಂತ ಹಿಂದಕ್ಕೆ ನಾನು ಏನಾಗಿ ತೋರಿಸಿದಿಲ್ಲ. ನೂರಾರು ಆಸ್ತಿ ಅಕ್ರಮ ಪರಭಾರಿ ಅಂತ ಕೊಟ್ಟಿದ್ದೆ, ತಾವೇ ಪತ್ರಿಕೆಗಳು ಪ್ರಿಂಟ್ ಮಾಡಿರಿ. ಇವತ್ತು ಇನ್ನೊಮ್ಮೆ ನಾನು COD ತನಿಖೆ ಆಗಬೇಕು ಸಮಗ್ರವಾಗಿ. ಇಲ್ಲದೇ ಇದ್ದರೆ ನಾವು ಹೋರಾಟ ಮತ್ತು ಕಾನೂನು ರೀತಿಯೂ ಹೋರಾಟ ಮಾಡಬೇಕಾಗ್ತದೆ. ಇದು ಜಿಲ್ಲಾ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಪತ್ರಗಳ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡಿ ಇದನ್ನು ಬೇಗನೆ ಇದನ್ನು CODಗೆ ಒಪ್ಪಿಸಿ ಯಾರು ಸಂತ್ರಸ್ತದರ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮತ್ತು ಮನವಿ ಮಾಡ್ತೀನಿ. ಎಷ್ಟು ಪ್ರಕರಣ ಇದೆ ಸರ್? ನಾನು 2000 ಇವು 4-5 ವರ್ಷದಿಂದ ಇದು ಮಾಡಿದಾಕ್ರೆ 100 ಮೇಲೆ ಪ್ರಕರಣಗಳಾಗಿವೆ. ಈ ಮತ್ತು ಅದು ಆದ ನಂತರ ಬಹುತೇಕ ಒಂದು 60-70 ಆಗ್ಯಾವ. ಮುಂದೆ 200-300 ಪ್ರಕರಣಗಳು ಬಿಜಾಪುರ ಉಪನೋಂದಣಾಧಿಕಾರಿಗಳೇ ಆಗ್ಯಾವ. ಮತ್ತು ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಬೇರೆ ತಾಲೂಕುಗಳಲ್ಲಿ ಆಗಿಲ್ಲ. ಸಿಂದಗಿಯಾಗಿಲ್ಲ, ಇಂಡಿಯಾಗಾಗಿಲ್ಲ, ಮುದ್ದೇಬಳಕ್ಕೆ ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೇ ಜಿಲ್ಲಾ ಕೇಂದ್ರಕ್ಕೆ ಸ್ವಲ್ಪ ಒಂದು ಪ್ರಕರಣ ಬಾಗೇವಾಡಿದವು. ಜಲನಗರದಲ್ಲೂ ಕೂಡ ಮನೆ FIR ಆಗಿದೆ. ಜಲನಗರದಲ್ಲಿ ಆಗಿದೆ, ಆದರ್ಶ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿದೆ. 2 ಸ್ಟೇಷನ್ ಸಂಬಂಧಪಡ್ತಾವೆ. ಯಾಕಂದರೆ ಹೆಚ್ಚು ಹೊರವಲಯದಲ್ಲೇ ಪ್ಲಾಟ್ಗಳು ಜಮೀನುಗಳು ಇರುವುದು. ಒಂದು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಗೆ ಈ ಕಡೆ ಎಲ್ಲ ನಮ್ಮ ಸೋಲಾಪುರ ರೋಡು, ದರ್ಗಾ ಈ ಕಡೆ ಭಾಗದಲ್ಲಿ ಎಲ್ಲ ಜಲನಗರ ಸಂಬಂಧಪಡ್ದ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗಿವೆ. ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲೇ ಇತ್ತು. ಜಲನಗರ ಅಂದ್ರೆ ಆ ಕಡೆ ಕೂಡ ಖುಲ್ಲಾ, ಇಬ್ರಾಹಿಂಪುರ ಆ ಕಡೆ ಎಲ್ಲ ಲಿವೋಟ್ಗಳು ಪ್ಲಾಟ್ಗಳಾಗ್ಯಾವ, ಹೊಲಗಳು ಖುಲ್ಲಾ ಜಾಗ ಜಮೀನು ಅದಾವೆ. ಇನ್ನೂ ಅಲ್ಲಿಯೂ ಕೂಡ ಜಮೀನುಗಳು. ಯಾಕಂದ್ರೆ ಈ ಕಡೆ ಸ್ಟೇಷನ್ ರೋಡಿಗೆ ಕೆಲವೊಂದು ಕಡಿಮೆ, ಅಲ್ಲಿ ಭಾಳ ಯಾರು ಜನ ವ್ಯವಹಾರ ಇನ್ನೂ ಫಾಸ್ಟಾಗಿ ನಡೆದಿಲ್ಲ. 15 ರೋಡ್ದಾಗ ಎಲ್ಲ ಫುಲ್ ಮಾರಾಟ ಮುಗಿಸ್ಬಿಟ್ಟಾರೆಲ್ಲ, ಯಾವ ಉಳಿಸಿಲ್ಲ. ಅವ್ರು ತೊರವಿಯಲ್ಲಿ ಆಗ್ಯಾವ. ಅಲ್ಲ ಸರ್, ಇದಕ್ಕೆ ದೊಡ್ಡದಾಗಿ ಯಾರಾದರೂ ಗಾಡ್ ಫಾದರ್ ಇದಾರತ್ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದ್ರೆ ಒಂದು ಅವ್ಯಾತವಾಗಿ ನಡೀತದೆ. ಯಾಕಂದರೆ ಅವ್ರಿಗೆ ಹೆದರಿಕೆನೇ ಇಲ್ಲ. ಕಾನೂನು ಹೆದರಿಕೆ ಬೇಕಲ್ಲ. ಇದರಾದ್ರೆ ಸಿಕ್ಕೊಂಡು ಬೀಳ್ತೀವಪ್ಪ ಅನ್ನೋದು ಭಯನೇ ಇಲ್ಲ ಅವ್ರಿಗೆ. ಭಯ ಇಲ್ಲ ಅಂದ್ರೆ ಅದರ ಅರ್ಥ ಅವ್ರಿಗೆ ಏನಾದರೂ ಒಂದು ಬೆಂಬಲ ಇದ್ದೇ ಇರಬೇಕಲ್ಲ. ಇರ್ಬೋದು ಏನು. ನಾನು ಯಾರು ಇದರಲ್ಲಿ ಶಾಮೀಲಾಗಿದ್ರೆ ಪ್ರತಿಯೊಬ್ಬರ ಮೇಲೆ ಕ್ರಮ ತಗೋಬೇಕು, ಕಠಿಣವಾದಂಥದ್ದು. ಪ್ರಭಾವಿ ರಾಜಕಾರಣಿ ಹತ್ತಿರ ಇದ್ದರು, ಅವ್ರ ಪಕ್ಕಕ್ಕೆ ಕೇಳಿ ಬಂದರೂ ಕೂಡ ಅವ್ರ ಮೇಲೆ ಕ್ರಮ. ಸಾರ್ವಜನಿಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ನಾನು ಮಾಡಿಲ್ಲ, ಎಂದಕ್ಕೂ ಮಾಡಿಲ್ಲ, ಈಗೂ ಮಾಡ್ತಾಯಿಲ್ಲ. ಒಂದು ಗೊತ್ತಿರಲಿ ನಿಮಗೆ, ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ನಾನು ಹೇಳೋದಿಲ್ಲ, ಒಂದು ID ಕಾರ್ಡ್ ರೆಡಿ ಮಾಡಬೇಕು. ID ಕಾರ್ಡ್ ರೆಡಿ ಮಾಡಬೇಕು. ಅವ್ನು ಯಾವ ಏಜ್ನಾವ ಅದನ್ನು, ಯಾವ ಅದನ್ನು ಅಡ್ರೆಸ್ ಎಲ್ಲ ತೆಗೆದು ಅದೇ ಫೋಟೋ ಇನ್ನೊಬ್ಬನ ಹೆಚ್ಚಲ್ಲಿ ತಯಾರು ಮಾಡಬೇಕಲ್ಲ. ಅದಕ್ಕೊಂದು ಮಷಿನ್ ಬೇಕು, ಒಬ್ಬ ವ್ಯಕ್ತಿ ಬೇಕು. ಅದೇ ಸರ್, ಅದೇ ನಾನು ಪೂರ್ತಿ ಇಚ್ಛಾಶಕ್ತಿ ಪ್ರದರ್ಶನ ಮಾನ್ಯ ಮಂತ್ರಿಗಳು ಮಾಡಿದರು.
ವರ್ಷ ಮಾನ್ಯ ಜಿಲ್ಲಾ ಭ್ರಷ್ಟಾಚಾರ ನಡೆಯಂಗಿಲ್ಲ ಇದು. ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಭಾಳಷ್ಟು ನಮ್ಗೆ ಖುಷಿಯಾಗಿತ್ತು. ನಮ್ಗೆ ಒಬ್ಬನಿಗೆಲ್ಲ ಭಾಳಷ್ಟು ಏನು ಯಾರ್ಯಾರು ಇದರಿಂದ ಸಫರ್ ಆಗಿದ್ರು ಎಲ್ಲರೂ ಕೂಡ ಮಂತ್ರಿಗಳೇ ಅದನ್ನು ಸ್ಟ್ರಿಕ್ಟಾಗಿ ತೊಗೊಂಡಾರ, ಇನ್ನೆಲ್ಲ ಏನದ ಒಟ್ಟು ಹೊರಗೆ ಬರ್ತದಪ್ಪ ಅಂತ ನಾವು ಭಾಳಷ್ಟು ಅದಕ್ಕೆ ನಾನು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ಯಾಕೆ ಒತ್ತಾಯ ಮಾಡತ್ತೀನಿ ಅಂದರೆ ಈ ಸಿ ಒ ಡಿಂದೇ ಆಗಬೇಕಿದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂದ್ರೆ ಸಿ ಒ ಡಿನೇ ಇದನ್ನು ವಹಿಸಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದನ್ನು ಜಾಲಾಡ್ಸೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತು ರಾಜಕಾರಣಿಗಳಿರಲಿ ಅಥವಾ ಬೆಂಬಲಿಗಿರಲಿ ಅವರು ಏನೋ ಪ್ರಭಾವಿ ವ್ಯಕ್ತಿಗಳಾಗಿರಲಿ ಯಾರೇ ಇರಲಿ ಅವರು ಎಲ್ಲರ ಮೇಲೆ ಮನೆ ನೋಡ್ರಿ ರೇವಣ್ಣವ್ರ ಮೇಲೆ ಪ್ರಕರಣ ಆದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸ್ವಂತ ಅವ್ರದ್ದು ಒಬ್ಬ ಪ್ರಭಾವಿ ಒಬ್ಬ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯ ಪುತ್ರರು ಮತ್ತು ಅವರು ಶಾಸಕರು ಪ್ರೆಸೆಂಟ್ ಆದರೂ ಕೂಡ ಮೊನ್ನೆ ಅವರನ್ನು ಅರೆಸ್ಟ್ ಮಾಡಿದ್ರಲ್ಲ. ಅದಕ್ಕೆ ಸಿ ಒ ಡಿಗೆ ಹೋದ್ರೇ ಸರಿ ಆಗ್ತದೆ ಅಂತ ನಂದೊಂದು ಐತಿ. ಸಿ ಒ ಡಿಗೆ ಒತ್ತಾಯ ಮಾಡ್ತೀನಿ ನಾನು, ಯಾರ್ಯಾಕೆ ಇರ್ಲಿಕ್ಕೆ ಸಿ ಬಿ ಐ ಹಂತಕ್ಕಿಂತ ಸಿ ಒ ಡಿ ಹಂತಕ್ಕಾದ್ರೆ ನಮ್ಮ ರಾಜ್ಯದಲ್ಲಿದೆ ಪ್ರಕರಣಗಳು, ನಮ್ಮ ಜಿಲ್ಲೆಯಲ್ಲಿ ಆಗಿದ್ದಾವೆ ಹೆಚ್ಚು, ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಕರಣ ಆಗಿದ್ದು ನಮ್ಮ ನಗರದಾಗ. ನಾನು ಹಿಂದಕ್ಕೆ ಈ ಉದ್ಯೋಗ ಇದು ಭೂಮಿಗೆ ಸಂಬಂಧಪಟ್ಟಾಗ ನಾನು ಮಾಡಿದ್ನಿಲ್ಲ ನನಗೆಲ್ಲ. ಕಂಪ್ಯೂಟರ್ ಇಲ್ಲದಾಗ ಒಂದು ಹಗರಣ ಆಗಿಲ್ಲ ರೀ. ಕಂಪ್ಯೂಟರ್ ಇರೋದು ಬರೋಕಿದ್ದು ಮೊದಲ ಕೈಲಿ ಉತ್ತಾರಿ ಬರಿತಿರಲ್ಲ, ಕೈಲಿ ಉತ್ತಾರಿ ಬರೋಳಾಗ ಒಂದು ಪ್ರಕರಣ ಆಗಿಲ್ಲ, ಒಂದೊಂದು ಪ್ರಕರಣ ಆಗಲಿಲ್ಲ. ಅವಾಗ ನಾನು 92ರಿಂದ ಈ ಒಂದು ಪ್ಲಾಟ್ ತೊಗೊಳ್ದು ಮಾರಾಟ ಮಾಡೋದು ನಾನು ಮಾಡ್ಕೊತ ಬಂದೀನಿ. ನಾನು ಉದ್ಯೋಗ ಅದೇ ಮೊದಲು ಮೂಲ. ಅವಾಗ ಒಂದು ಪ್ರಕರಣವಾಗಿಲ್ಲ. ಉತ್ತಾರಿ ಬರ್ಸ್ಕೊಂಬರ್ತಿದ್ದೀವಿ, ಬರ್ಸ್ಕೊಂಬರ್ತೀವಿ, ಸಬ್ ರಿಜಿಸ್ಟ್ರ್ ಆಫೀಸ್ ಕೂತಿದ್ದೀವಿ, ಹೆಬ್ಬಟ್ಟು ಓದ್ತಿದ್ದೀವಿ, ಸಹಿ ಮಾಡ್ತಿದ್ದೀವಿ ಅಲ್ಲಿ ಇದ್ರ ಮ್ಯಾಗ. ಅವು ಒಂದು ಪ್ರಕರಣ ಆಗಲಿಲ್ಲ. ಯಾವಾಗ ಇವು ಐ ಡಿ ಕಾರ್ಡು ಕಂಪ್ಯೂಟರೈಸ್ ಮಾಡಾತ್ರು ಅವಾಗಿನ ಡೂಪ್ಲಿಕೇಟ್ ಸ್ಟಾರ್ಟ್ ಆಗ್ಯದ. ಆಧುನೀಕರಣ ಆಗಿಂದನೇ ಹೆಚ್ಚಿದು ಪ್ರಕರಣಗಳು ಹೆಚ್ಚು ಇವತ್ತು ಬೆಳಕಿಗೆ ಬರ್ತದವ. ಅದಕ್ಕೆ ನಮ್ದು ನೀವು ಕೇಳುವಂಥ ಪ್ರಶ್ನೆಗೆ ನಂದು ಕೂಡ ಒಪ್ಪಿಗೆ ಅದ. ಯಾರೇ ಇದ್ರೂ ಕ್ರಮ ತಗೋಬೇಕಂದ್ರೆ ಸಿ ಒ ಡಿಗೆ ಹೋಗ್ಬೇಕು ಸರ್. ಒಂದು ತಿಂಗಳಲ್ಲಿ ಸಿ ಒ ಡಿಗೆ ಹೋಗದೇ ಇದ್ರೆ ನಾನು ಸ್ವತಃ ಮುಖ್ಯಮಂತ್ರಿಗೆ ಹೋಗಿ ಮನವಿ ಕೊಡೋಂತೀನಿ. ಪತ್ರನೂ ಈಗ ಬರಿತೀನಿ, ಇವತ್ತೇ ಬರಲಿಕ್ಕತ್ತೀನಿ, ರೆಡಿ ಮಾಡ್ತೀನಿ, ಪತ್ರನೂ ಬರಿತೀನಿ. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕೊಟ್ಟು ಕಂದಾಯ ಸಚಿವರ ಜೊತೆ ಕೂತು ಈ ವಿಷಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಗೊತ್ತು ಇರಲಿಕ್ಕಿಲ್ಲ ಅಥವಾ ಬಿಜಾಪುರವಾಗಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವ್ರು ಹೇಳಿ ಬಂದ ನಂತರ ಒಂದು ತಿಂಗಳಲ್ಲಿ ಇದು ಆಗದೇ ಇದ್ದರೆ ನಾನೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಯಾರ್ಯಾರು ಇದ್ರ ಬಾಧಿತರಾಗ್ಯಾರ ಅವ್ರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀನಿ. ನಗರ ಶಾಸಕರು ಸ್ವಲ್ಪ ಬ್ಯುಸಿ ಅದಾರ, ಅವರು ಇಲೆಕ್ಷನ್ದಾಗ ಸ್ಟಾರ್ ಪ್ರಚಾರಕರು ಅದಾರ, ಅಲ್ಲಿ ಹೊರಗಡೆ ಇದ್ದಾರೆ. ಅದಕ್ಕೆ ಅವ್ರಿಗೆ ಗಮನಕ್ಕೆ ಬಂದೋದ್ರೆ ಗೊತ್ತಿಲ್ಲ, ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಆಗ್ತದೆ. ಸರ್ ನಮ್ಮ ಅದೇ ನೋಡಿ ಸಾಹೇಬ್ರೆ, ಇದು ಹೆಚ್ಚು ನಡೆಯೋದು ಬಿಜಾಪುರದಾಗ, ಬೇರೆ ಜಿಲ್ಲೆಯಲ್ಲಿ ಇಷ್ಟ ಆಗಿಲ್ಲ. ಅಕಸ್ಮಾತ್ ಬೇರೆ ಜಿಲ್ಲೆ ಆಗಿದ್ದರೂ ಮೂಲ ಇಲ್ಲಿಂದೇ ಅದು ಪ್ರೇರಣೆ ಅಂತ ತಿಳ್ಕೊರಿ. ಬೇರೆ ಜಿಲ್ಲೆದಾಗ ಆಗಿದ್ರೆ ಪ್ರೇರಣೆನೇ ಬಿಜಾಪುರ ಜಿಲ್ಲೆ. ಈ ದಂಧೆ ಸರ್ ನಂಬರ್ ಆಫ್ ಕೇಸಸ್ 100 ಮೇಲೆ ಆಗಿದ್ದವ ಸರ್. ಭಾಳ ಮಂದಿ ಕೇಸ್ ಮಾಡ್ಯಾರ. ಕೆಲವೊಂದು ಹೊರಗಿನವರಿಗೆ ಸೆಟ್ರೇಟ್ ನಮ್ಮಂಥವ್ರು ಇರ್ತೀವಲ್ಲ ಹಿರಿಯರು, ಅಲ್ಲಿ ಕರೆದು ರೊಕ್ಕ ಹೊಳೆ ಕೊಡಿಸಿ ಅವ್ನ ಪ್ಲಾಟ್ ಒಂದು ಹೊಳೆ ಖರೀದಿ ಹಾಕಿಸಿ ಮಾಡಿ ಕೆಲವೊಂದು ಮುಗಿಸಿವಿ. ಅವ್ರು ಭಾಳ ಪ್ರಕರಣಗಳು ಅಲ್ಲಿ ಇದು ಆಗ್ಯಾವ, ರಿಜಿಸ್ಟ್ರೇಷನ್ ಆಗ್ಯಾವ. ಮತ್ತು ಒಂದೇ ಕಮ್ಯುನಿಟಿಯವ್ರು ಹೇಳಿದ್ರೆ ನಿಮ್ಗೆ ಅವರೇ ಇವರೇ ತಂದೆ ಇಲ್ಲ, ಎಲ್ಲರೂ ಮಿಕ್ಸ್ ಅದಾರ ಇದ್ರಾಗ, ಎಲ್ಲರೂ ಅದಾರ ಇದ್ರಾಗ. ಅದಕ್ಕೆ ಯಾರೇ ಜಿಲ್ಲೆಯೊಳಗೆ ಏನಾದರೂ ಆಗಿದ್ರೆ ನಮ್ಮ ಜಿಲ್ಲೆ ಪ್ರೇರಣೆ ಇಲ್ಲಿ ಆಗಿದ್ದು ನೋಡಿ ಅಲ್ಲಿ ಮಾಡಾಕ್ತಾರ ಅವ್ರು. ಸರ್ 91 ನೀವು ನೋಡ್ರಿ, 91, 92 ನಾವು ಗುಂಟಾ ಪ್ಲಾಟ್ ಲೀಗಲಿ ಖರೀದಿ ಹಾಕೋದು ಬಂದಾಗ ಇಲ್ಲಿಗೆ ಬಂದಾಗ್ಯಾವ. ಅವಾಗಿನ ಪ್ಲಾಟ್ ಹಾಕೋದು ಬಂದು ವ್ಯವಹಾರ ಮಾಡ್ಕೊತ ಬಂದೀನಿ ನಾನು. ಒಂದು ಆಗಿಲ್ಲ ಇನ್ನೂ ತನಕ ನಾನು ಎಷ್ಟು ಜಮೀನು ಮಾರೀನಿ ಒಂದು ಕೂಡ ರಿಪೀಟ್ ಆಗಿಲ್ಲ, ಡಬಲ್ ಆಗಿಲ್ಲ, ಎಲ್ಲಿ ಯಾವ ಅಕ್ರಮ ಆಗಿಲ್ಲ, ಆರಾಮಾಗಿ ಅದ್ರ. ಈಗೇನು ಮಾಡತ್ತಾರ ಈ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ದೊಡ್ಡ ಎಲ್ಲರಿಗೂ ನಿರುದ್ಯೋಗಿಗಳು ಒಂದು ಉದ್ಯೋಗ ಆಗಿಕೊಂಡು ಎಲ್ಲರೂ ಒಂದು ಕೈಯಾಗ ಉತ್ತರ ಹಿಡ್ಕೊಂಡು ಹೊಂಟ್ಬಿಡ್ತಾರೆ. ಅವರು ಎದುರಿನವರು ಮಾಲಕರು ಇಲ್ಲೂ ಸೊಯ್ದಾಗ ಸಿಗ್ತಾನೆ ಬರಬೇಡ ಖರೀದಿ ಹಾಕೋರು ಅದಾರ, ಖರೀದಿ ಹಾಕ್ಸೋರು ಅದಾರ. ಐ ಡಿ ಕಾರ್ಡ್ ರೆಡಿ ಮಾಡ್ತಾರೆ ಅಂದ್ರೆ ಮತ್ತು ರೆವಿನ್ಯೂ ಇಲಾಖೆ ಇನ್ವಾಲ್ವ್ಮೆಂಟ್ ಇರಲೇ ಇರ್ತಾರೆ. ಐ ಡಿ ಕಾರ್ಡ್ ಹೆಂಗೆ ರೆಡಿ ಹಾಕ್ತಾರೆ, ಉತ್ತಾರ ಹೆಂಗೆ ರೆಡಿ ಹಾಕೋ ಸಾಹೇಬ್ರ ಅದು ಎಲ್ಲರೂ ಸರ್ ಹೇಳ್ಯಾರ. ನಾನು ಮತ್ತು ಅದನ್ನೇ ತೆಗೆದು ಓದ್ದೆ ಪೇಪರ್ದಾಗ. ಅವ್ರು ಏನು ಹೇಳ್ಯಾರ ಸ್ಟೇಟ್ಮೆಂಟ್ ನೋಡಿದೆ. ಒಂದೇ ವಾರ ಗಡುವು ಕೊಟ್ಟಿದ್ರು, ಅದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಾರ. ಅದಕ್ಕೆ ನೋಡಲ್ ಹಾಕ್ತಿ, ಇದು ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ ಎಲ್ಲ ಅಂತೇಳಿ. ಅದ್ರ ಮುಂದೆ ಇಲೆಕ್ಷನ್ ಬಿಜಿಯಾಗಿ ಬಿಟ್ಟಾರೋ ಗೊತ್ತಿಲ್ಲ. ಅದು ನೆನಪು ಮಾಡುವಂಥ ಕರ್ತವ್ಯ ನಮ್ಮದು. ಸಾರ್ವಜನಿಕರ ಪರವಾಗಿ, ನೊಂದಿತರ ಪರವಾಗಿ ಧ್ವನಿಯಾಗಿ ನಾವು ಮಾತಾಡಬೇಕು ಅನ್ನೋಂಥದ್ದು ಕರ್ತವ್ಯ ರಾಜಕಾರಣಿಗಳು ಸಮಾಜ ಸೇವೆಯಲ್ಲಿ ಜಿಲ್ಲಾ ಉಸ್ತುವಾರಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ
ವಿಫಲ ಆಗ್ಯದ ಅಂತ ಹೇಳಂಗಿಲ್ಲ, ಕೇಳಕ್ಕಿಂತ ಹೆಚ್ಚು ಇದನ್ನು ಗಮನ ಹೆಚ್ಚಿಗೆ ಹರಿಸ್ಬೇಕು. ಈಗಾಗಲೇ ಅವರು ಮಾನ್ಯ ಸಚಿವರ ಗಮನಕ್ಕೆ ಬಂದದ್ದು. ಸಚಿವರ ಗಮನಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಾರ. ಅದನ್ನು ಇಲೆಕ್ಷನ್ ಮುಗಿದದ, ಶಾಂತ ಆಗ್ಯದ, ಎಲ್ಲ ಕೆಲಸ ಮುಗಿದಾವ. ಏನಾರು ಸ್ಪೀಡ್ ಮಾಡಿ ಅದನ್ನೆಲ್ಲ ಹುಡುಕ್ಯಾಡಿಸ್ರಿ. ನಾವಂತರೂ ಶಿವೋಡಿಗೆ ಹೋಗ್ತೀವಿ. ಹೋಗತ್ತೆ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಶಿವೋಡಿಯಿಂದ ತನಿಖೆ ಮಾಡಿಸ್ತೀವಿ. ಅವಾಗಾರ ಗೊತ್ತಾಗ್ತದಲ್ಲ, ಏನು ಮುಂದೆ ಹೋರಾಟ ಇದ್ದೇ ಇರ್ತದಲ್ಲ ನಮ್ಮದು. ಆಮೇಲೆ ನೋಡ್ತೀವಿ CBI ಇದು ಮುಗಿದ ಮ್ಯಾಗ. ಹಾಂ, ಎರಡು ಆನ್ಲೈನು ಅದರ, ಬಿಜಾಪುರದ ಬುಕ್ಕಿಗಳು ಅದರ. ಅವ್ರ ಹೆಸರೇ ಕರೀತಾರೆ ಬುಕ್ಕಿ ಅಂತ ಹೇಳಿ. ಹೇಳಂಗಿಲ್ಲ ನಾ ಈಗ ಪ್ರಸವ ಬಂದಾಗ ಹೇಳ್ತೀನಿ. ಅವ ಯಾರಿಂದ ಇಮಾರಿ ಬುಕ್ಕಿ ಅಂತಾರ, ಅವ್ರು ನಿಕ್ ನೇಮ್ ಆಗಿಬಿಟ್ಟದ ಬುಕ್ಕಿ ಅಂತ ಹೇಳಿ. ಅವ ಪೋಸ್ಟರ್ ಹಾಕೋತಾನವ ಈ ಎಲ್ಲ ಬರ್ತ್ಡೇಗಳು, ಈ ಲೀಡ್ರ್ಗಳದು. ಯಾರು ಈ ಪೋಸ್ಟರ್ನ ಬುಕ್ಕಿ ಕಾಯತ್ತಂದ್ರೆ ಎಲ್ಲ ಬುಕ್ಕಿದೆ ಫೋಟೋಗಳದ ಬಿಜಾಪುರ. ಆದ್ರೆ ಅವ್ರು ಅಷ್ಟು ಫೇಮಸ್ ಆಗಿಬಿಟ್ಟಾರ, ಬುಕ್ಕಿ ಅಂತಾರೆ ಅವ್ರಿಗೆ ಅವ್ರ ಹೆಸರಿಂದ. ಹೌದೌದು ಸರ್, 10 ವರ್ಷ ಈ ಸರ್ ನಾನು ಅದೇ ಸರ್ ತಮ್ಮ ಗಮನಕ್ಕೆ ತರಬೇಕಂದ್ರೆ, ಈ ಬಿರಾದರ ಸಭೆ ಎಷ್ಟು ಇದೆ ಬಿಜಾಪುರ. 2016ರಲ್ಲಿ ಬಂದವ, ಮುಂದೆ ಒಟ್ಟು ಅಳಿಗೆ ಇರಲಿಲ್ಲ. ಅವಾಗ ನಮ್ಮದೇ ಸರ್ಕಾರ ಇತ್ತು, ನಮ್ಮದೇ ಗೋರ್ಮೆಂಟ್ ಇತ್ತು, ನಮ್ಮವ್ರು ಶಾಸಕರಿದ್ದರು. ಮುಂದೆ ನಾನು ಎಲಿಗೇಷನ್ ಮಾಡೋಣ, ಒಂದು 6 ತಿಂಗಳು ಹಂಚನಾಳತ್ತೊಬ್ರು ಯಾರೋ ಬಂದು ಹುಡುಗಬೋ ಬಂದು ಕೂತ ಎಲ್ಲ ಆಫೀಸ್ ಸ್ವಚ್ಛಾಗಿರಿ ಅಂತ ಹೇಳಿದ್ರು. ಭಾಳ ಮಂದಿ ಫುಲ್ಲು ಟೈಟಾಗಿ ಸಾಹೇಬ್ರು ಆಫೀಸ್ ಅಂತ ಹೇಳಿದ್ರು. ಟೈಟ್ ಅಂದರೆ ನಿಶೆ ಆಗಿದೆ ಅಂತ ಕೇಳಿದೆ ನಾನು. ಇಲ್ಲಿ ನಿಶೆ ಇಲ್ಲ, ಎಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟು ಹಂಚನಾಳು ಬಂದು ಊರ ಇದು ಆಗಿದೆ, ಸ್ವಚ್ಛ ಆಗೈತೆ ಅಂತ. ಮುಂದೆ 2-3 ತಿಂಗಳು ಬಿಟ್ಟು ನನಗೆ ಸಬ್ರೆಸ್ಟ್ರು ನಮ್ಮ ಮನೆಗೆ ಭೇಟಿ ಆಗಕ್ಕೆ ಬಂದ. ಯಾಕ್ರಿ ಅಂತ ನಾಳೆ ಏನಿದೆ, ಇಲ್ಲ ಸರ್ ಮತ್ತೆ ನಾನು ಟ್ರಾನ್ಸ್ಫರ್ ಮಾಡ್ಯಾರಿ ಅಂತಂದ್ರೆ. ಯಾಕ್ರಿ ಏನಿದೆ, ಯಾರೋ ಎಲಿಗೇಷನ್ ಮಾಡಿಸ್ಯಾರಿ, ನನಗೆ ಮತ್ತೆ ಕಿತ್ತಿದ್ರೆ ಇಲ್ಲಿ ಅಂತ. ಹೊಳ್ಳಿ ನೋಡ್ತೀನಿ ಅದೇ ಬಿರೋದ್ರ ಬಂದು ಕೂತಾನ. ಮೊನ್ನೆ ಸಬ್ರೆಸ್ಟ್ ಆಫೀಸ್ಗೆ ಹೋದ ಸರ್, ಜಾತ್ರೆಗೆ ಹೋದಂಗಲ್ಲಿ ಅಷ್ಟು ಮಂದಿ ಜಾತ್ರೆಗೆ ಹಿಂಗೆ ಸರ್ಸ್ಕೋತ ಹೋಗಿಲ್ಲ. ನಮ್ಮದೊಂದು ಯಾವುದೋ ಒಂದು ಪ್ಲಾಟ್ ಕೊಡೋದಿತ್ತು, ಹೋಗಿದ್ದೆ ಸಹಿ ಮಾಡೋಕ್ಕೆ ಹೋಗಿದ್ದೆ. ಅವ ಸಬ್ರೆಸ್ಟ್ರ ಮಕ ಕೊಟ್ಟು ಮಾತಾಡೋಕ್ಕಾಗಲ್ಲ ಅವ್ನಿಗೆ ಯಾರಿಗೆ. ಆಮೇಲೆ ಮತ್ತೆ ಬಂದು ಅವ್ರಿಗೆ ಕೂತಾರೆ. ಮತ್ತೀಗ ಕಾಂಗ್ರೆಸ್ ಸರ್ಕಾರದ ಅವರೇ ಮುಂದುವರೆದಾರೆ. ಕನಿಷ್ಠ 9 ವರ್ಷ ಆಯ್ತು ನೋಡೋ ಇಲ್ಲಿ. 9 ವರ್ಷ ಬಹುತೇಕ ಒಬ್ಬ ಉಪನೋಂದಣಾಧಿಕಾರಿ ಇದ್ದದ್ದು ಇತಿಹಾಸ ಇದು. ಬಿಜಾಪುರ, ನಂಬಿಗೇರಿ, ಆಮೇಲೆ ಯಾರು ನಮ್ಮ ವಸ್ತ್ರದ, ಅದಕ್ಕಿಂತ ಮೊದಲು ಯರ್ನಾಳ, ಇವರೆಲ್ಲ ಸಬ್ರೆಸ್ಟ್ ಬೋರ್ಡ್ಗಳು ತೆಗೆದು ನೋಡಿದ್ರಲ್ಲಿ 9 ವರ್ಷ ಯಾವನೂ ಮಾಡಿಲ್ಲ. 9 ವರ್ಷ ಇವನು ಇಲ್ಲೇ ಇಡೋಕೆ ಏನು ಕಾರಣ, ಇದ್ರ ಹಿಂದೆ ಯಾರು ಸಪೋರ್ಟ್ ಅದಾರ, ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಯಾರ್ದೈತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಬರುವ ದಿನದಲ್ಲಿ ಅದನ್ನು ಬಹಿರಂಗ ಪಡಿಸ್ತೇನೆ. ಸಂಬಂಧಿಸಿದ ಜನಪ್ರತಿನಿಧಿಗಳೇ ಸರ್ ಹೋಗೋದಿಲ್ಲ, ಅಲ್ಲೇ ಬೀಳ್ತಿರ್ತಾರೆ ಅಂತ. ಯಾರ್ಯಾರು ಆಡಳಿತ ನಡೆಸ್ಯಾರ ಅವ್ರವ್ರೇ ಇಟ್ಕೊಂಡಿರ್ತಾರೆ ಅಂತ. ಏನಿದು ನನಗೆ ಅನ್ನಿಸ್ತದೆ, ಆಡಳಿತ ಪಕ್ಷ ವಿರೋಧ ಪಕ್ಷವ್ರು ಕೂಡ ಇಟ್ಟಂಗೆ ಕಾಣಿಸ್ತಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷವ್ರು ಕೂಡ ಇಟ್ಟಂಗೆ ಯಾಕಂದ್ರೆ ತಕರಾರು ಮಾಡೋರಿಲ್ಲಲ್ಲ. ಯಪ್ಪು ಪಟ್ಟಣ ಶೆಟ್ಟಿ ತಕರಾರು ಮಾಡೋದು, ಹೇಳೋದು, ಸ್ಟೇಟ್ಮೆಂಟ್ ಕೊಡೋದು, ಪ್ರೆಸ್ ಮೀಟ್ ಮಾಡೋದು, ಇದು ಒಂದು ಭಾಗ. ಆದ್ರೆ ಇಬ್ಬರು ಕೂಡಿ ಅವ್ನು ಇಟ್ಟಂಗೆ ಕಾಣಿಸ್ತಾರೆ ಬಹುತೇಕ. ಆ ಉಪನೋಂದಣಿ ಅವನು ಕೇಳಿದ್ರೆ ಅಂತಾರೆ, ನಾವು ಉತಾರಿ ನೋಡ್ತೀನಿ ರೀ, ID ನೋಡ್ತೀನಿ ರೀ, ಸಹಿ ತಂಬ ಓದ್ತಿರ್ತಾರೆ ಮಾಡಿ ಅಂತ ಹೇಳ್ತಾನೆ. ಅವನದು ಸ್ಟೇಟ್ಮೆಂಟ್ ಅವ ಹಂಗೆ ಹೇಳ್ತಾನೆ. ಬಟ್ ಇದು ರೆಡಿ ಮಾಡೋರು ಬೇಕಲ್ಲ, ಉತಾರಿ ರೆಡಿ ಮಾಡೋರು ಬೇಕು, ಆಧಾರ್ ಕಾರ್ಡ್ ರೆಡಿ ಮಾಡೋರು ಬೇಕು, ಆ ಆಸ್ತಿ ಸರ್ವೆ ನಂಬರ್ ಹುಡ್ಕ್ಯಾಡ್ಕೊಂಬರೋರು ಬೇಕು. ಅದಕ್ಕೆ ಮಕ್ಕೊಂಡು ಮುಂಜಾನೆ ಎದ್ದು ಹೊತ್ತು ಹೊಡೆದ್ರಾಗ ಆಸ್ತಿ ಐತಿ ಇಲ್ಲೋ ಅಂತೇಳಿ ಬಿಜಾಪುರ ಜನ ಅಷ್ಟು ಆತಂಕದೊಳಗೆ ಅದಾರ. ಇದನ್ನು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹಳೆ ಪ್ರಕರಣಗಳನ್ನು ಎಲ್ಲ ಹುಡುಕಿ ತೆಗಿಬೇಕು. ಅವೆಲ್ಲವೂ ಕೂಡ ಯಾರು ಮೂಲ ಮಾಲಕರಾದ್ರೆ ಅವ್ರಿಗೆ ವಾಪಸ್ರಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ. ಕಠಿಣವಾದಂಥ ನಿಮ್ಮ ಏನು ಕಲಂಗಳನ್ನು ಹಾಕಿ ಅವ್ರು ಸ್ವಲ್ಪ ದಿವಸ ಹೊರಗೆ ಬರಲಾರ್ದಂಗೆ. ಮತ್ತು ಒಳಗೆ ಅಲ್ಲ ರೆಡ್ಡಿ ಒಂದು ಯಾವುದೋ ಹೆಸರು ನಾನು ಎಂ ಬಿ ಪಾಳ್ರು ಒಂದು ಯಾವುದೋ ಒಂದು ಹೆಸರು. ಹಾಂ, ಎಂ ಬಿ ಪಾಳ್ರು ಹೇಳ್ಯಾರ ಸರ್. ಇಲ್ಲ ನೈಟಾಗ ಸರ್ ನಮ್ಮ BJP ಏನಾಗ್ಬಿಟ್ಟದಂದ್ರೆ ಸಮುದ್ರ ಆದಂಗೆ ಆಗ್ಬಿಟ್ಟದ. ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಯಾರು ಇರ್ತಾರೋ, ಅವ್ರ ಮೆಂಬರ್ಶಿಪ್ ಇರೋಂಗಿಲ್ಲ, ಅವ್ರದ್ದು ಸಕ್ರಿಯ ಸದಸ್ಯತ್ವ ಇರೋಂಗಿಲ್ಲ. BJP ಅಂತ ಹೇಳ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಮುಂದೆ ನಿಂದರೋಲ್ಲ BJP, ಈಜುಗೋಡು ಮನೆ ಮುಂದೆ ನಿಂದರೋಲ್ಲ BJP, ಬಸನಗೌಡ ಮನೆ ಮುಂದೆ ನಿಂದರೋ BJP, ಎಂ ಬಿ ಪಾಳ್ರು ಮನೆ ಮುಂದಿರೋ ಎಲ್ಲರೂ ಕಾಂಗ್ರೆಸ್, ಶಿವಪಾಳ್ಳಿ ಮನೆ ಮುಂದಿರೋ ಕಾಂಗ್ರೆಸ್. ಹಿಂಗೆ ಆಗ್ಬಿಟ್ಟದ ಸರ್. ಅಚ್ಚಕ್ಕೆ ಅವ್ರು ಏನಾದ್ರು ಬೇಕಲ್ಲ, ಅದಕ್ಕೊಂದು ಏನು ಸದಸ್ಯತ್ವ, ಸಕ್ರಿಯ ಸದಸ್ಯತ್ವ, ಪದಾಧಿಕಾರಿ ಏನಾದ್ರು ಬೇಕಲ್ಲ. ಅದು ಏನೂ ಇಲ್ಲ ಸರ್. ಅದಕ್ಕೆ ಒಂದು ಯಾವುದು ರೆಡ್ಡಿ ಅಂತ ಹೆಸರು ಕೇಳೀನಿ ಸರ್ ನಾನು. ಸರ್ ಬಾಲರೆಡ್ಡಿ ರೀ,
ಕೊಡ್ತೀನಿ ಸರ್, ಹೇಳ್ತೀನಿ ಸರ್ ನಿಮ್ಗೆ ಆಮೇಲೆ. ಓದ್ಕೋತ ಬರಬೇಕಾಗ್ತಿತ್ತು, ಓದಲಿಲ್ಲ ನಮ್ದು ಸ್ವಲ್ಪ ಲೇಟ್ ಆಯಿತು. ಹಾಂ ಸರ್, ಶ್ರೀಶೈಲ ಹನುಮಂತ್ ನಂದ್ಯಾಳ. ಇಲ್ಲ ಹೇಳಿ ಸರ್, ಆಮೇಲೆ ಗೊತ್ತಾಗ್ತದೆ ನಿಮ್ಗೆ ಹೆಸರು ನಿಮ್ಮ ಕಡೆ. ಹಾಂ ಚಸ್ಮಾ ಏನೋ ಬಂದಿಲ್ಲ ಸರ್. ಬಂದಿಲ್ಲ ರೀ, ನಾನು ಹಂಗೆ ಹಾಕ್ಕೊಂಡ್ರಿ ರೀ. ಚಸ್ಮಾ ಇಲ್ಲ, ನಂಬರ್ ಇಲ್ಲ. ಪ್ರದೀಪ ನಂಬರ್ ಬಂದಿಲ್ಲನಾ? ಇಲ್ಲ ಅದಕ್ಕೆ ಸರ್, ಇದನ್ನು ಇನ್ನೊಮ್ಮೆ ನಾನು ನಿಮ್ಮ ಮುಖಾಂತರ ಅದನ್ನು ಒತ್ತಾಯ ಮಾಡ್ತೀನಿ. ಒಂದು ಗೊತ್ತಿರಲಿ ನಿಮಗೆ, ಕೊನೆಯದಾಗಿ ನಾನು ಹೇಳುವಂಥದ್ದಂದ್ರೆ, ಇದು ಇತ್ಯರ್ಥ ಆಗುವವರೆಗೆ ನಾನು ಬಿಡಂಗಿಲ್ಲ. ಇದು ಪೂರ್ತಿ ಅದೇನು ಜಮೀನು ಕಳ್ಕೊಂಡವರು, ಪ್ಲಾಟ್ ಕಳ್ಕೊಂಡವ್ರು ಆದ್ರೆ ಅವ್ರ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡ್ತೀನಿ. ಇದು ಇಷ್ಟಕ್ಕೆ ಕೈ ಬಿಡುವಂಥದ್ದಲ್ಲ. ಅವರವ್ರ ಜಮೀನು ಅವ್ರು ಪಡೆಯುವವರೆಗೆ ಮತ್ತು ಅವರವರು ಮಾಲಕರಿಗೆ, ಮೂಲ ಆಸ್ತಿದಾರಿಗೆ ಸಿಗುವವರೆಗೆ ಕೂಡ ಎಲ್ಲ ಹಂತದ ಹೋರಾಟಗಳನ್ನು ಮಾಡಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ನಾನು ತಯಾರಾಗಿಲ್ಲ. ಒಂದು ತಿಂಗಳಲ್ಲಿ ಶಿವಡಿಗೆ ಹೋಗ್ಬೇಕು ಸರ್. ಹೋಗದೇ ಇದ್ದರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಹೂಡ್ತೀನಿ. ಈಗ ನೊಂದವರು ಮತ್ತು ಮೋಸಕ್ಕೊಳಗಾದವರು ಯಾರಾದರೂ ಇದ್ದರೂ ತಮ್ಮನ್ನು ಸಂಪರ್ಕ ಮಾಡ್ಬೋದು. ನನ್ನ ಮಾಹಿತಿ ಕೊಡಬೇಕು. ಅವ್ರ ಹೆಸರನ್ನು ಗುಪ್ತವಾಗಿ ಇಡಲಾಗ್ತದೆ. ಅವ್ರಿಗೆ ಏನರೇ ಆತಂಕಿತ್ತು, ಗುಂಡಾಗಳದಿಂದ ಬೆದರಿಕೆ ಧಮಕಿಗಳು ಬರ್ತಿದ್ದು ಅಂದರೂ ಕೂಡ ಅವರು ಯಾರ್ದು ಹೆಸರು ನಾನು ಹೊರಗೆ ತಗೊಂಡಿಲ್ಲ. ಅವ್ರು ಬಂದು ನನ್ನ ಸಂಪರ್ಕ ಮಾಡ್ಬೋದು. ನನಗೆ ಫೋನ್ ಹಚ್ಚಿ ಅಥವಾ ನಮ್ಮ ಯಾರಾದರೂ ನಮ್ಮ ಸ್ನೇಹಿತರ ಮುಖಾಂತರ ಬಂದು ಭೇಟಿಯಾದ್ರೆ ಹೆಸರು ಬಹಿರಂಗ ಪಡಿಸಂಗಿಲ್ಲ. ಆದ್ರೆ ನನಗೂ ಒಂದು ಸ್ವಲ್ಪ ಮಾಹಿತಿ ಬೇಕು, ಯಾರ್ಯಾರಿಗೆ ಆಗ್ಯದ. ನಾಳೆ ಪೊಲೀಸ್ ಯಾರು ಬಿಟ್ಟು ಮತ್ತು ಯಾರಿಗೆ ಹೋಗ್ತೀನಿ, ಏನು ಮಾಡೋಕ್ಕಾಗ್ತವ್ರು. ಮತ್ತು ಕೆಲವರು ರಿಜಿಸ್ಟ್ರೇ ಮಾಡಿಲ್ಲ ಸರ್, ಅಂಜಿ ಕೇಸ್ ರಿಜಿಸ್ಟ್ರ್ ಮಾಡಿಲ್ಲ. ಕೆಲವು ಸರ್ಕಾರಿ ನೌಕರಸ್ಥರು, ಕೆಲವರು ಮಾಡಿಲ್ಲ. ಅದು ಕೆಲವರು ಮಾಡ್ಯಾರ. ನಿಮ್ಗೆ ಈಗ ರಿಟೈರ್ಡ್ ಆದಮೇಲೆ ಈಗ ಹೇಳತ್ತಾರೆ. ಈಗ ನಮ್ಮಲ್ಲಿ ಕೆಲವು ರಿಟೈರ್ಡ್ ಆದ್ಮೇಲೆ ನಮ್ಮ ಪಟ್ಟಣ ಶೆಟ್ಟಿ ಎತ್ತಿದ್ರಲ್ಲ, ಅವ್ರ ಹೆಸರು ಹಾಕಬೇಡ್ರಿ. ಅವ್ರು ರಿಟೈರ್ಡ್ ಆದ್ಮೇಲೆ ಹೇಳತ್ತಾರೆ, ನನ್ನೊಂದು ಪ್ಲಾಟ್ ಮತ್ತೊಬ್ರು ಮಾರ್ಯಾರ ಸಾಹೇಬ್ರ ಈ ಸರ್ ನಾನು ಉತ್ತಾರಿಗಳು ಕರೆಕ್ಟ್ ಅದಾವ. ಹೌದು ರೀ. ಆಮೇಲೆ ಅದು ವರ್ಗಾವಣೆ ಮಾಡಿದ್ರು ಅಂತ ಆ ಬಳಿಕ ಇಲ್ಲಿ ಈ ಸಲ ಬಿಡಂಗಿಲ್ಲ, ತಿಳಿಯಿಲ್ಲ. ಅಲ್ಲಲ್ಲ, ಈಗ ನಾನೇನು ಹೇಳೇನ್ರಿ, ಈಗ ಯಾರ್ದು ಹಿತಾಸಕ್ತಿ ಇಲ್ಲ, ಯಾರ್ದು ಒತ್ತಾಯ ಇಲ್ಲ ನನಗೆ. ಸ್ವಲ್ಪ ನಾನು ರಾಜಕಾರಣದಾಗ ಸ್ವಲ್ಪ ಬಿಜಿ ಆದೆ. ಅವಾಗ ಬರೋರಾಯ್ತು, ಸಬ್ಜೆಕ್ಟ್ ಚೇಂಜ್ ಹೆಚ್ಚು ಕಮ್ಮಿ ಆಗೋಣ ಆಗೇದು ಮಾಡಿದ್ದೆ. ಅದು ಬೇರೆ ಬೇರೆ ನೋಡಿ ಪ್ರೆಸ್ ಮೀಟ್ಗಳು ಮಾಡಿಲ್ಲ. ನಾನು ಟಿಕೆಟ ಹೋರಾಟ, ಎಲೆಕ್ಷನ್ ನಿಂದಿರಬೇಕು, ಆ ಕಡೆ ಸಾರ್ವಜನಿಕ ಕೆಲಸ, ಪಕ್ಷದ ಕೆಲಸ ಮಾಡ್ಕೊತಿದ್ದೆ. ಆದ್ರೆ ಈ ಸಲ ಮಾತ್ರ ಬಿಡೋಂಗಿಲ್ಲ. ಈ ಸಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಲೇಕದು. ಯಾವುದೇ ಹಂತಕ್ಕೆ ಹೋಗಿ ಮುಟ್ಟರು ಕೂಡ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ನಿಲ್ಸಂಗಿಲ್ಲ. ಆ ದಂಡಿಗೆ ಹಚ್ಚಿ ಬಿಡ್ತೀನಿ ಸರ್. ಸ್ವಲ್ಪ ನಾನು ಫ್ರೀ ಖಾಲಿ ಅದೀನಿ. ಏನು ಬೇರೆ ಪ್ರಕರಣ ಕೆಲಸ ಇಲ್ಲ. ಹಾಂ ಹೌದು ರೀ. ಇಲ್ಲ, ಅವರಿಗೆ ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳಿಲ್ಲ. ನಮ್ಮ ನಗರ ಶಾಸಕರ ಗಮನಕ್ಕೂ ಈ ವಿಷಯವನ್ನು ತಂದು ಅವರು ಬೇಕಾದ ವಿಧಾನಸೌಧ ಮಾತಾಡಲಿ ಹೋಗಿ ಶಾಸಕರು. ನಮ್ಮ ಪಾರ್ಟಿಯವರು ಅದಾರಲ್ಲ, ವಿರೋಧ ಪಕ್ಷದಾಗ ಅದಾರ. ವಿರೋಧ ಪಕ್ಷದ ನಾಯಕರಿಗಿಂತ ಹೆಚ್ಚು ಕೆಲಸ ಮಾಡತ್ತಾರೆ ಈ ಸದ್ಯ ವಿರೋಧ ಪಕ್ಷ. ಅದೇ ಹೇಳಿಲ್ಲ ಸರ್, ವಿರೋಧ ಪಕ್ಷ ಆಡಳಿತ ಪಕ್ಷ ಸೇರಿಯಾದಂತ ಅನ್ಸಾದ್ರೆ ನನಗೆ ಒಂದು ಗೊತ್ತಿಲ್ಲ ಸರ್. ಇದು ತಾಲೂಕಾ ಉಪ ನೋಂದಣಾಧಿಕಾರಿ, ಇದರಲ್ಲಿ 3 ಮಂದಿ ಶಾಸಕರು ಬರ್ತಾರೆ. ಒಂದು ಬಿಜಾಪುರ, ತಿಕೋಟ, ಬಬಲೇಶ್ವರ, ಆಮೇಲೆ ನಾಗಠಾಣ. 3 ಶಾಸಕರು ಸಂಬಂಧಪಟ್ಬಿಡ್ತು. ಇದ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ತಂದಾರೋ ಅದು ಗೊತ್ತಿಲ್ಲ ನನಗೆ. ಆದ್ರೆ ನಾನು ಏನಾಗಿ ಹೇಳಿದ್ರಲ್ಲ, ಈ ಶಾಸಕರಿಗೆ ಗಮನಕ್ಕೆ ಅದನ್ನು ನಾನು ಎಲ್ಲ ಬರೆದು ಮಾಹಿತಿ ಕೊಟ್ಟು ಅವರಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ತೀನಿ. ನಾನು ಏನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಬರೆಯಮದೀನಿ, ಅದನ್ನು ಅವರಿಗೆ ಕೊಡೋ ಒಂದು ಕಾಪಿ ಕೊಡ್ತೀನಿ. ಅವರು ಹೋಗಿ ವಿರೋಧ ಪಕ್ಷದ ಸ್ಥಾನದಾಗ ಅಲ್ಲಿ ವಿಧಾನಸಭೆಗಳು ಚರ್ಚೆ ಮಾಡಲಿ, ಅದಕ್ಕೆ ಅವರು ಪ್ರಶ್ನೆ ಮಾಡಲಿಲ್ಲ, ಏನು ತೊಂದರೆ ಇಲ್ಲ. ಅವರು ಸಹಾಯ ಬೇಕೇ ಆಗ್ತದೆ. ಆದ್ರೆ ನಾನು ಅಸಹಾಯಕಲ್ಲ, ಸಹಾಯ ಬೇಕಾದ್ರೆ ನಾನು ಹೋರಾಟ ಮಾಡ್ತೀನಿ. ಎದುರಾಗಿಂದ ಯಾರಿಗೆ ರೀ ಭೂಮಾಫಿಯಾದವ್ರು ಎಲ್ಲರಿಗೂ ಒಂದು ದಡ್ಡಿಗೆ ಹಚ್ಚಿ ಬಿಡೋದು ಸಲ. ಅವ್ರನ್ನ ಪೂರ್ತಿ ಊಟ ಅಡಗಿಸಿ ಬಿಡೋದು. ಮೊದಲು ಹೆಂಗೆ ಕೈಲಿ ಬರ್ದಾಕರ ಉತ್ತಾರಿಲ್ಲಿ ಯಾವ ಲಪಡ ಆಗ್ತಿದ್ದಿಲ್ಲ ಹಂಗೆ ಮಾಡೋತಾನೆ ಬಿಡೋದಿಲ್ಲ. ಅದಕ್ಕೆ ನೋಡತ್ರಿ ಇನ್ನೊಂದು 2-3 ಪ್ರೆಸ್ ಮೀಟ್ನಾಗ ಏನೇನು ಆಗ್ತದೆ ಗೊತ್ತಾಕ. ಒಂದು ತಿಂಗಳಾಗ ಮತ್ತೊಂದು ಈ ಹೋಗಿ ಬೆಂಗ್ಳೂರಿಗೆ ಹೋಗಿ ಬರ್ತೀನಿ.
ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಮನೆಗೆ ಕೊಟ್ಟು ಬಂದ್ಮೇಲೆ ಮತ್ತೊಂದು ಸಲ ನಿಮ್ಮ ಜೊತೆ ಸೇರ್ತೀನಲ್ಲ ಅವಾಗ ವಿಷಯಗಳನ್ನ ಹಂಚ್ಕೋತೀವಿ. ಧನ್ಯವಾದಗಳು. दीनियात और अरबिक लैंग्वेज के साथ स्मार्ट क्लासेस, वाटर फिल्टर की सहूलत, बच्चों की तबीयत का भी रखेंगे ख्याल। एडमिशन ओपन इंशाल इंग्लिश मीडियम स्कूल, नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बीजापुर।